ಆರುಪಥ ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣ ವಿ ಸೋಮಣ್ಣ. ರಾಜ್ಯದ ರಾಷ್ಟ್ರೀಯ ಹೆದ್ದಾರಿ 4ರಲ್ಲಿ ನೆಲಮಂಗಲ ತುಮಕೂರಿಗೆ ಆರುಪಥ ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣ ಮಾಡಲು ಉದ್ದೇಶಿಸಲಾಗಿದೆ ಎಂದು ರೈಲ್ವೆ ಮತ್ತು ಜಲಶಕ್ತಿ ರಾಜ್ಯ ಖಾತೆ ಸಚಿವ ಹಾಗೂ ಸಂಸದ ವಿ ಸೋಮಣ್ಣ ತಿಳಿಸಿದರು. ಜಿಲ್ಲೆಯ ತುರುವೇಕೆರೆ ತಾಲೂಕಿನ ಸಂಪಿಗೆ ರೋಡ್ ರೈಲ್ವೆ ನಿಲ್ದಾಣದಲ್ಲಿ ಇಂದು ಸಂಜೆ ರೈಲ್ವೆ ನಿಲ್ದಾಣ ಪರಿವೀಕ್ಷಣೆ ಹಾಗೂ ಯಶವಂತಪುರ ಚಿಕ್ಕಮಗಳೂರು ಎಕ್ಸ್‌ಪ್ರೆಸ್ಗೆ ಹೆಚ್ಚುವರಿ ರೈಲು ನಿಲುಗಡೆಗೆ ಚಾಲನೆ ನೀಡಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ರೈಲ್ವೆ ಕಾಮಗಾರಿಗಳಲ್ಲದೆ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಗಳಿಗೂ ಹೆಚ್ಚು ಆದ್ಯತೆ ನೀಡಲಾಗುತ್ತಿದೆ ಎಂದು ತಿಳಿಸಿದರು. ಸಂಪಿಗೆ ರೋಡ್ ರೈಲ್ವೆ ನಿಲ್ದಾಣದಲ್ಲಿ ಹೆಚ್ಚು ಪ್ರಯಾಣಿಕರು ಸಂಚರಿಸುವುದರಿಂದ ಎಕ್ಸ್‌ಪ್ರೆಸ್ ರೈಲುಗಳನ್ನು ಹೆಚ್ಚುವರಿ ನಿಲುಗಡೆಗೆ ಅವಕಾಶ ಕಲ್ಪಿಸಲಾಗಿದ್ದು, ಈ ಭಾಗದ ಜನರಿಗೆ ಅನುಕೂಲವಾಗಲಿದೆ ಎಂದು ತಿಳಿಸಿದರು. ಯಶವಂತಪುರ ಮತ್ತು ಚಿಕ್ಕಮಗಳೂರು ನಡುವೆ ಸಂಚರಿಸುವ ಎಕ್ಸ್‌ಪ್ರೆಸ್ ರೈಲು ಸಂಖ್ಯೆ 16240 16239 ಸಂಪಿಗೆ ರೋಡ್ ರೈಲ್ವೆ ನಿಲ್ದಾಣದಲ್ಲಿ ಪ್ರಾಯೋಗಿಕ ನಿಲುಗಡೆಗೆ ಇಂದಿನಿಂದ ಅವಕಾಶ ಕಲ್ಪಿಸಲಾಗಿದೆ ಎಂದು ಹೇಳಿದರು. ಹೆಚ್ಚುವರಿ ನಿಲುಗಡೆಯು ಸಂಪಿಗೆ ರೋಡ್ ರೈಲ್ವೆ ನಿಲ್ದಾಣದಿಂದ ಪ್ರಯಾಣಿಸುವ ಪ್ರಯಾಣಿಕರಿಗೆ ಹೆಚ್ಚಿನ ಅನುಕೂಲವಾಗಲಿದೆಯಲ್ಲದೆ ಈ ಪ್ರದೇಶದ ಆರ್ಥಿಕ ಬೆಳವಣಿಗೆ ಮತ್ತು ಅಭಿವೃದ್ಧಿಗೆ ಉತ್ತೇಜನ ನೀಡುತ್ತದೆ ಎಂದು ನಿರೀಕ್ಷಿಸಲಾಗಿದೆ ಎಂದು ಹೇಳಿದರು. ನವೆಂಬರ್ 15ರಿಂದ 2025 ಫೆಬ್ರವರಿ 15ರವರೆಗೆ ಜಾರಿಗೆ ಬರುವಂತೆ ರೈಲ್ವೆ ಸಂಖ್ಯೆ 16240 ಯಶವಂತಪುರ ಚಿಕ್ಕಮಗಳೂರು ಎಕ್ಸ್‌ಪ್ರೆಸ್ ಸಂಜೆ 5:04 ಗಂಟೆಗೆ ಸಂಪಿಗೆ ರೋಡ್ ನಿಲ್ದಾಣವನ್ನು ತಲುಪಿ ಸಂಜೆ 5:05 ಗಂಟೆಗೆ ಹೊರಡಲಿದೆ. ನಂತರ ನವೆಂಬರ್ 16ರಿಂದ ಫೆಬ್ರವರಿ 15, 2025ರವರೆಗೆ ಜಾರಿಗೆ ಬರುವಂತೆ ರೈಲು ಸಂಖ್ಯೆ 16239 ಚಿಕ್ಕಮಗಳೂರು ಯಶವಂತಪುರ ಎಕ್ಸ್‌ಪ್ರೆಸ್ ಬೆಳಗ್ಗೆ 11:13 ಗಂಟೆಗೆ ಸಂಪಿಗೆ ರೋಡ್ ನಿಲ್ದಾಣವನ್ನು ತಲುಪಿ ಬೆಳಗ್ಗೆ 11:14 ಗಂಟೆಗೆ ಹೊರಡಲಿದೆ ಎಂದು ಮಾಹಿತಿ ನೀಡಿದರು. ಈ ಸಂದರ್ಭದಲ್ಲಿ ತುಮಕೂರು ನಗರ ಶಾಸಕ ಜ್ಯೋತಿ ಗಣೇಶ್, ತುಮಕೂರು ಗ್ರಾಮಾಂತರ ಶಾಸಕ ಸುರೇಶ್ ಗೌಡ, ತುರುವೇಕೆರೆ ಶಾಸಕ ಎಂಟಿ ಕೃಷ್ಣಪ್ಪ, ಮಾಜಿ ಶಾಸಕ ಮಸಾಲಾ ಜಯರಾಮ್, ಬೆಂಗಳೂರು ರೈಲ್ವೆ ವಿಭಾಗೀಯ ವ್ಯವಸ್ಥಾಪಕ ಯೋಗೇಶ್ ಮೋಹನ್, ನೈಋತ್ಯ ರೈಲ್ವೆ ಮುಖ್ಯ ವಾಣಿಜ್ಯ ವ್ಯವಸ್ಥಾಪಕ ಡಾಕ್ಟರ್ ಅನೂಪ್ ದಯಾನಂದ್ ಸಾಧು, ಕಾರ್ಯಕ್ರಮದ ವ್ಯವಸ್ಥಾಪಕ ಎಚ್.ಎನ್. ಶ್ರೀನಿವಾಸ್ ಸೇರಿದಂತೆ ರೈಲ್ವೆ ಇಲಾಖೆಯ ಅಧಿಕಾರಿಗಳು ಮತ್ತಿತರರು ಪಾಲ್ಗೊಂಡಿದ್ದರು. ಬರಬೇಕು ಅನ್ನೋ ಆಸೆನೂ ಇದೆ. ಬೆಳಿಗ್ಗೆ ಬಿಟ್ಟವನು ನಾನು ನ್ಯಾಷನಲ್ ಹೈವೇ 11ನೇ ತಾರೀಕು 9ನೇ ತಾರೀಕು ನಾನು ಸಂಡೂರಿಂದ ಬರ್ತಾ ಇದ್ದೆ. ಕುಲೂನಲ್ಲಿ ಅನ್ನೋ ಜಾಗದಲ್ಲಿ ಕುಲೂನಲ್ಲಿ ಹೈವೇ ಮೇಲೆ ನನ್ನ ಕಣ್ಣು ಮುಂದೆಗಡೆನೆ ಗಂಡ ಹೆಂಡತಿ ಸ್ಕೂಟರ್ ಇದ್ದಾಗಿ ಅಲ್ಲೇ ಸ್ಪಾಟ್ ಔಟ್ ಆದ್ರು. ಅದಾದ್ಮೇಲೆ ನಾನು ಇದನ್ನು ಗೊತ್ತಿಲ್ಲ. 137 ಜನ ಸತ್ತಿದ್ದಾರೆ. 2 ವರ್ಷದಲ್ಲಿ 137 ಜನ ಸತ್ತಿದ್ದಾರೆ. ಬಹುತೇಕ ಬಾಡಿ ಯಾವುದು ಅಂತ ಟ್ರೇಸ್ ಔಟ್ ಮಾಡೋ ಪರಿಸ್ಥಿತಿಯಲ್ಲಿ ಇಲ್ಲದೆ ಇರೋ ಮಟ್ಟಕ್ಕೆ ಪೊಲೀಸರು ಆಗಿದ್ದಾರೆ. ಅಂತದಾಗಬಾರ್ದು ಅಂತ ಹೇಳಿ 3 ದಿವಸದಿಂದ ಅದೆಲ್ಲ ಮಾಡಿ ಇನ್ನೊಂದು ವಾರದಲ್ಲಿ ನನಗನ್ಸದೆ 5 ರಿಂದ 6 ತಿಂಗಳಲ್ಲಿ ನಿಮ್ಮ ಏನದು ನೆಲಮಂಗಲಿಂದ 45 ಕಿಲೋಮೀಟರ್ ತುಮಕೂರಿದೆ 6 ಪಥದ ರಸ್ತೆಯನ್ನ ವ್ಯವಸ್ಥಿತ ಮಾಡಿ ಈ ಭಾಗಕ್ಕೆ ಸಮಾಜಕ್ಕೆ ಮತ್ತೆ ಇದಕ್ಕೆ ಸಮರ್ಪಣೆ ಮಾಡಬೇಕು ಅನ್ನೋ ತೀರ್ಮಾನ ಮಾಡಿದ್ದೇನೆ. ಇವತ್ತು ಬೆಳಿಗ್ಗೆ ನಾನು 9 ಗಂಟೆ ಬಿಟ್ಟವನು ಶಿರಾಯಿಂದ ಬುಕ್ಕಾಪಟ್ಟಣದಿಂದ ಉಳಿಯಾರಿಂದ ಚಿಕ್ಕನಾಯಕನಹಳ್ಳಿ ಕೆಬಿ ಕ್ರಾಸ್ ಸುಮಾರು 265 ಕೋಟಿ ರೂಪಾಯಿಗಳ ನ್ಯಾಷನಲ್ ಹೈವೇ ರೋಡು ಕೆಲವು ಅಡೆತಡೆಗಳಿಂದ ನಿಂತೋಗಿತ್ತು. ಅವರೆಲ್ಲರೂ ಕೂಡ ಕರ್ಕೊಂಡು ಬಂದು ಇನ್ನು 3 ತಿಂಗಳಲ್ಲಿ ಅವೆಲ್ಲರೂ ಕೂಡ ಮುಗಿಸ್ತಕ್ಕಂಥ ಕೆಲಸಕ್ಕೆ ನಾನು ಏನು ಆಡ್ತಾ ಇದ್ದೀನಿ. ಅದಲ್ಲದೆ ಕೆಬಿ ಕ್ರಾಸ್ ಇಂದ ತುರುವೇಕೆರೆಗೆ